ವೀಕ್ಷಕರೇ ನಮಸ್ಕಾರ. ಪ್ರತಿ ತಿಂಗಳು ಗ್ರಹಗಳ ಸ್ಥಾನಗಳನ್ನು ಅವಲಂಬಿಸಿ ಫಲಿತಾಂಶಗಳು ಬದಲಾಗುತ್ತವೆ. ಆ ರೀತಿಯಲ್ಲಿ 2026ರ 7ನೇ ತಿಂಗಳಾದ ಜುಲೈನಲ್ಲಿ ಸಂಭವಿಸುವ ಗ್ರಹಗಳ ಸಂಚಾರದಿಂದಾಗಿ ಅನೇಕ ಶುಭ ಮತ್ತು ಅಶುಭ ಯೋಗಗಳು ರೂಪುಗೊಳ್ಳುತ್ತವೆ. ಈ ಯೋಗಗಳಿಂದಾಗಿ ಜುಲೈ ತಿಂಗಳು ಮೇಷದಿಂದ ಮೀನ ರಾಶಿಯವರೆಗಿನ 12 ರಾಶಿಗಳ ಜೀವನದಲ್ಲಿ ಅನೇಕ ಅನಿರೀಕ್ಷಿತ ಬದಲಾವಣೆಗಳಾಗುವುದು. ಜುಲೈ 2026ರ ತಿಂಗಳು ಹೇಗಿರುತ್ತದೆ ಎಂದು ತಿಳಿಯಲು ಗ್ರಹಗಳ ಸ್ಥಾನ ತುಂಬಾ ಮುಖ್ಯ. ಹಾಗಾದರೆ ಜ್ಯೋತಿಷ್ಯದ ಪ್ರಕಾರ ಯಾವ ಗ್ರಹಗಳ ಸ್ಥಾನ ಯಾವ ರೀತಿಯಾಗಿದೆ, ಯಾವ ರೀತಿ ಜುಲೈ ತಿಂಗಳು ಆರೋಗ್ಯದಲ್ಲಿ ಉತ್ತಮ ಫಲ ನೀಡಲಿದೆ ಎಂದು ತಿಳಿಯಲು ತಪ್ಪದೆ ವಿಡಿಯೋ ಕೊನೆಯವರೆಗೂ ನೋಡಿ. ಮೇಷ, ಕೆಲಸದ ಒತ್ತಡದಿಂದ ದಣಿವು ಕಾಣಬಹುದು. ನಿದ್ರೆ ಮತ್ತು ವಿಶ್ರಾಂತಿಗೆ ಸಮಯ ಕೊಡಿ. ವೃಷಭ, ಆಹಾರ ಪದ್ಧತಿಯಲ್ಲಿ ನಿಯಮ ಪಾಲಿಸಿದರೆ ಉತ್ತಮ. ಸಣ್ಣ ಆಯಾಸವನ್ನು ಕಡೆಗಣಿಸಬೇಡಿ. ಮಿಥುನ, ಮಾನಸಿಕ ಒತ್ತಡ ಕಡಿಮೆ ಮಾಡಲು ದಿನಚರಿ ಸಮತೋಲನದಲ್ಲಿರಲಿ. ಕಟಕ, ಆಹಾರ ಮತ್ತು ವಿಶ್ರಾಂತಿಯ ಕಡೆ ಹೆಚ್ಚು ಗಮನ ಕೊಡುವುದು ಒಳ್ಳೆಯದು. ಸಿಂಹ, ಶಕ್ತಿ ಚೆನ್ನಾಗಿದ್ದರೂ ಅತಿಯಾದ ಕೆಲಸ ತಪ್ಪಿಸಿ. ಕನ್ಯಾ, ದಿನಚರಿಯಲ್ಲಿ ವ್ಯಾಯಾಮ ಸೇರಿಸಿದರೆ ಲಾಭವಾಗಬಹುದು. ತುಲಾ, ದೇಹ ಮನಸ್ಸಿನ ಸಮತೋಲನ ಕಾಪಾಡಿಕೊಳ್ಳಿ. ನೀರು ಸಾಕಷ್ಟು ಸೇವಿಸಿ. ವೃಶ್ಚಿಕ, ಒತ್ತಡ ನಿಯಂತ್ರಣ ಮತ್ತು ನಿಯಮಿತ ವಿಶ್ರಾಂತಿ ಸಹಾಯ ಮಾಡಬಹುದು. ಧನು, ಚಟುವಟಿಕೆ ಚೆನ್ನಾಗಿರಬಹುದು, ಆದರೆ ಅತಿಯಾದ ದೈಹಿಕ ಶ್ರಮ ಬೇಡ. ಮಕರ, ಕೆಲಸದ ನಡುವೆ ವಿರಾಮ ತೆಗೆದುಕೊಳ್ಳಿ. ದೇಹದ ಸೂಚನೆಗಳಿಗೆ ಗಮನ ಕೊಡಿ. ಕುಂಭ, ನಿದ್ರೆ ಮತ್ತು ಜೀವನಶೈಲಿಯಲ್ಲಿ ಕ್ರಮ ಪಾಲಿಸಿದರೆ ಚೈತನ್ಯ ಹೆಚ್ಚಾಗಬಹುದು. ಮೀನ, ಮನಶಾಂತಿ ಮತ್ತು ಆರೋಗ್ಯ ಎರಡಕ್ಕೂ ಸಮಯ ಕೊಡಿ. ನಿಯಮಿತ ದಿನಚರಿ ಸಹಾಯಕ. ಹೀಗೆ ಹೆಚ್ಚಿನ ಮಾಹಿತಿಗಾಗಿ ಹಾಗೂ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರಕ್ಕಾಗಿ ಕರೆ ಮಾಡಿ 8105831777.